ಶಿರಾ ತಾಲೂಕಿನ ಕಸಬಾ ಹೋಬಳಿ ಜಿ ರಂಗನಹಳ್ಳಿ ಗ್ರಾಮದಲ್ಲಿ ಶ್ರೀ ಶ್ರೀ ಸೇವಾಲಾಲ್ ಮತ್ತು ಮರಿಯಮ್ಮ, ಶ್ರೀ ತುಳಜಾ ಭವಾನಿ ಮತ್ತು ಶ್ರೀ ಟೋಕರಿ ಬನ್ಕಿದೇವಿ ಆರತಿಯೊಂದಿಗೆ ಅಮ್ಮನವರಿಗೆ ಅಭಿಷೇಕ ಮತ್ತು ಅಲಂಕಾರ ಜಾತ್ರಾ ಮಹೋತ್ಸವ ನೆರವೇರಿತು. ಈ ಸಂದರ್ಭದಲ್ಲಿ ಮೇಟಿಯ ನಾಯ್ಕ, ಮೇಘ ನಾಯ್ಕ, ರವಿ ನಾಯ್ಕ, ಸುಬ್ಬರಾಜ್ ಲಲಾ ನಾಯ್ಕ, ಭೀಮ್ ನಾಯ್ಕ, ಪುರುಷೋತ್ತಮ್ ಶಿವನಾಯ್ಕ, ಮುತ್ತುರಾಜ್ ನಾರಾಯಣ್ ನಾಯ್ಕ ಸೇರಿದಂತೆ ಚಂದ್ರಶೇಖರ್ ಅಭಿಜಿತ್ ಸೇರಿದಂತೆ ಊರಿನ ಮುಖಂಡರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಮರಿಯಮ್ಮ ದೇವಿ, ಶ್ರೀ ಸೇವಾಲಾಲ್, ತುಳಜಾ ಭವಾನಿ, ಟೋಕರಿ ಬನ್ಕಿ ದೇವಸ್ಥಾನದ ಜಾತ್ರಾ ಮಹೋತ್ಸವವನ್ನು ನಮ್ಮ ಊರಿನಲ್ಲಿ ಜೀರಂಗನಹಳ್ಳಿ ಮೇಗಳ ತಂಡದಲ್ಲಿ ಅದ್ದೂರಿಯಾಗಿ ನೆರವೇರಿಸ್ತಾ ಇದ್ದೀವಿ. ಇದಕ್ಕೆ ಎಲ್ಲ ಭಕ್ತಾದಿಗಳು ಬಂದು ದೇವಿಯ ಕೃಪೆಗೆ ಪಾತ್ರರಾಗಬೇಕು. ಇದು ತುಂಬ 10 ವರ್ಷಗಳ ನಂತರ ತುಂಬ ವಿಜೃಂಭಣೆಯಿಂದ ನಾವು ಎಲ್ಲರೂ ಆಚರಣೆ ಮಾಡ್ತಾ ಇದ್ದೀವಿ. ಎಲ್ಲ ಮನೆಯಲ್ಲಿ ನೋಡ್ಬೋದು ನೀವು, ತುಂಬ ಸಡಗರ ತುಂಬಿದೆ. ಇಲ್ಲಿ ಗುರು ಹಿರಿಯರು ಎಲ್ಲರೂ ಒಂದಾಗಿ ತುಂಬ ಚೆನ್ನಾಗಿ ಈ ಕಾರ್ಯಕ್ರಮವನ್ನು ನೆರವೇರಿಸ್ಕೊಡ್ತಾ ಇದ್ದಾರೆ. ನಮಸ್ಕಾರ. ಇಂದು ನಮ್ಮ ಕುಲದೇವತೆಯಾದ ಶ್ರೀ ಟೋಕರಿ ಬನ್ಕಿ ದೇವಿಯ ಒಂದು ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ನಮ್ಮ ಹಿರಿಯರಾಗಿರ್ತಕ್ಕಂಥ ಹಾಗೂ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಿರ್ತಕ್ಕಂಥ ನಮ್ಮ ಹಿರಿಯರಾದ ಸಾಮ್ಯನಾಯಕ ವಂಶಸ್ಥರು ಎಲ್ಲರೂ ಕೂಡ ನಾವು ಇಲ್ಲಿದ್ದೀವಿ. ಅದರಲ್ಲಿ ಪ್ರಧಾನವಾಗಿ ನಮ್ಮ ಪ್ರಧಾನ ಅರ್ಚಕರಾದ ಸುಬ್ಬರಾಜರವರು ಇದ್ದಾರೆ. ಜೊತೆಗೆ ನಮ್ಮ ಹಿರಿಯರಾದ ನರಸಿಂಹ ನಾಯ್ಕ, ಮತ್ತು ಲಾಲಾ ನಾಯ್ಕ, ಕುಮಾರ್ ನಾಯ್ಕ, ಕೃಷ್ಣ ನಾಯ್ಕ, ಲಾಲಾ ನಾಯ್ಕ, ಅದೇ ರೀತಿಯಾಗಿ ಮೇಟ್ಯ ನಾಯ್ಕ, ನಮ್ಮ ಕಿರಿಯ ತಮ್ಮಂದರಾದ ಯತೀಶು, ನಮ್ಮ ಬಾಲಾಜಿ, ನಮ್ಮ ಮುತ್ತು, ನಮ್ಮ ಶಶಿಕಾಂತ್. ಈ ಒಂದು ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಂಡಿರೋದು ನಮ್ಮ ಎಲ್ಲ ಮನೆಗಳಿಗೆ, ನಮ್ಮ ಊರಿಗೆ ಹಾಗೂ ಸಕಲ ಬಂಧು ಬಾಂಧವರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಈ ಒಂದು ದೇವಿಯ ಆಶೀರ್ವಾದ ನಮ್ಮೆಲ್ಲರ ಮನೆ ಮೇಲೆ ಇರಲಿ, ಸದಾಕಾಲ ನಮ್ಮ ಗ್ರಾಮ ಹಾಗೂ ನಮ್ಮ ಮನೆ ಮೇಲೆ ಇರಲಿ. ಆ ಒಂದು ಉದ್ದೇಶಕ್ಕೆ ಈ ಒಂದು ಜಾತ್ರಾ ಮಹೋತ್ಸವವನ್ನು ಪ್ರಪ್ರಥಮ ಬಾರಿಗೆ ಈ ದೇವಿಯ ಒಂದು ಪ್ರತಿಷ್ಠಾಪನೆಯನ್ನು ಮಾಡಿ ಅತ್ಯಂತ ವಿಜೃಂಭಣೆಯಿಂದ ಕಳಸಾರೋಹಣವನ್ನು ಮಾಡಿ ಈ ಒಂದು ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಜಾತ್ರಾ ಮಹೋತ್ಸವದಿಂದ ನಮ್ಮೆಲ್ಲರ ಮನೆಗಳಿಗೆ ಆ ದೇವಿಯು ಸದಾ ಬೆಳಕನ್ನು ನೀಡಲಿ ಅಂತ ಹೇಳಿ ನಾನು ಮತ್ತೊಮ್ಮೆ ಮಗದೊಮ್ಮೆ ಆ ದೇವಿಯಲ್ಲಿ ಪ್ರಾರ್ಥನೆ ಮಾಡಿ ತಮ್ಮೆಲ್ಲರನ್ನು ವಂದಿಸಿ ನನ್ನ